ಎಲ್ರಿಗೂ ಗೊತ್ತು ನಾನು ನಿಮ್ಮ ಮೀನಾ ಪ್ರಿಯಾಂಕಾ. ಶೂಟಿಂಗ್ ಅಂತ ಸಿಕ್ಕಾಪಟ್ಟೆ ಬರೀ ಬ್ಯಾಂಗ್ಳೂರಲ್ಲೇ ಇದ್ದು ತಲೆ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಸರಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ನಾನು ಚಿಕ್ಕಮಂಗ್ಳೂರು ಅಂತ ಹೇಳಿದ್ರೆ ಕಂಪ್ಲೀಟ್ ಗ್ರೀನರಿ ಇರುತ್ತೆ, ಆ್ಯಂಡ್ ಈ ಟೈಮಲ್ಲಂತೂ ವೆದರ್ ಮಸ್ತ್ ಅಂದರೆ ಮಸ್ತ್ ಇದೆ. ಅದಕ್ಕೆ ಹಂಗೆ ಸರ್ಚ್ ಮಾಡ್ತಾಯಿದ್ದೆ. ಸೊ ಯಾವ ಪ್ಲೇಸ್ ಬೆಸ್ಟ್ ಆಗಿದೆ, ಎಲ್ಲ ರೀತಿಯೂ ಫೆಸಿಲಿಟೀಸ್ ಇರಬೇಕು, ಆ್ಯಂಡ್ ಆ್ಯಂಬಿಯನ್ಸು ತುಂಬ ಚೆನ್ನಾಗಿರಬೇಕು. ಮತ್ತು ನನಗೆ ಕಂಪ್ಲೀಟ್ ಏನು ಆ ಥರ ಈ ಥರ ಅಂದರೆ ಬ್ಯಾಂಗ್ಳೂರಲ್ಲಿ ಮನೆಗಳು ನೋಡಿ ಬೋರ್ ಆಗಿಬಿಟ್ಟಿತ್ತು. ಸೊ ಕಂಪ್ಲೀಟ್ ಗ್ರೀನರಿ ಬೇಕು ಅಂತ ಹೇಳಿಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ಕ್ರೋಲ್ ಮಾಡ್ತಾ ನನಗೆ ಸಿಕ್ಕಿತು ಅಯಾನ ಚಿಕ್ಕಮಂಗ್ಳೂರಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸ್ನೇಹ ಮ್ಯಾಮ್ ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಇವಾಗ ಕ್ರಿಸ್ಮಸ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ರೀತಿ ಬುಕ್ಕಿಂಗ್ ಆಗಿಬಿಟ್ಟಿದೆ ನ್ಯೂ ಇಯರ್ಗೆಲ್ಲ. ಸೊ ದಯವಿಟ್ಟು ನೀವೇನಾದರೂ ನ್ಯೂ ಇಯರ್ ಪ್ಲ್ಯಾನ್ ಮಾಡಬೇಕು ಅಥವಾ ಬೇರೆ ಏನಾದರೂ ಫ್ಯಾಮಿಲಿ ಕರ್ಕೊಂಡು ಬರಬೇಕು, ಬ್ಯಾಚುಲರ್ಸ್ ಫ್ರೆಂಡ್ಸ್ ಯಾರೇ ಬಂದ್ರೂ ತುಂಬ ಅಂದರೆ ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ, ಬಟ್ ಅಫ್ಕೋರ್ಸ್ ಹೋಗಲೇಬೇಕು. ಇನ್ನು ಊಟ ತಿಂಡಿ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ. 10/10 ಕೊಡಬಹುದು. ಫುಡ್ಡು ವೆಜ್ ಅವ್ರಿಗೂ ಇರುತ್ತೆ ಚೆಂದ, ನಾನ್ ವೆಜ್ ಅವ್ರಿಗೂ ಚಂದ ಫುಡ್ ಇತ್ತು. ಟಿಫನ್ನು, ಲಂಚು, ಡಿನ್ನರ್ ಆ್ಯಂಡ್ ಕಾಫಿ, ಸ್ನ್ಯಾಕ್ಸ್ ಮತ್ತು ಮೆನ್ಯೂನೂ ಇದೆ ಇವ್ರ ಹತ್ರ. ನೀವು ಏನಾದರೂ ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡ್ಬೋದು, ಮಾಡಿಕೊಡ್ತಾರೆ, ಪ್ರಿಪೇರ್ ಮಾಡಿಕೊಡ್ತಾರೆ. ಆ್ಯಂಡ್ ಎಲ್ರಿಗೂ ಫುಲ್ ಸ್ವಿಮ್ಮಿಂಗ್ ಪೂಲ್ ಇದೆ, ಎಳೆದುಬಿಟ್ಟು ರೈನ್ ಡ್ಯಾನ್ಸ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಚಳಿ ಆಗ್ತಾಯಿದೆ ಈ ವೆದರ್ಗೆ. ಫೈರ್ ಕ್ಯಾಂಪ್ ಇದೆ ಆ್ಯಂಡ್ ವಿತ್ ಮ್ಯೂಸಿಕ್. ಸಖತ್ ಅಂದರೆ ಸಖತ್. ಇಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ, ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತು. 2 days ಮಸ್ತ್ ಎಂಜಾಯ್ ಮಾಡಿದ್ವಿ. ನೀವು ಏನಾದರೂ ಬೇಕಂತ ಹೇಳಿದರೆ ಪ್ಲೀಸ್ ವಿಸಿಟ್ ಅಯಾನ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಯಾನ, ಬಾಯ್.